ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸಾಕಷ್ಟು ಫಲಾನುಭವಿಗಳಿಗೆ ಒಂದು ಡೌಟ್ ಇದೆ, ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಗಿದೆಯಾ, ಯಾವಾಗಿಂದ ಶುರು ಆಗಿದೆ ಅಥವಾ ಇನ್ನೂ ಬಿಡುಗಡೆ ಆಗಿಲ್ವಾ ಅಂತ ಹೇಳಿ ಈ ರೀತಿಯಾಗಿ ಸುಮಾರು ಡೌಟ್ಸ್ ಆದ್ರೆ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಜಮಾ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಜಮಾ ಕುರಿತು ಮಾತನಾಡೋದಕ್ಕಿಂತ ಮುಂಚೆ 32ನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಬಂದು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 32ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗುತ್ತೆ. ಅದು ಯಾವ ರೀತಿಯಾಗಿ ಬಿಡುಗಡೆ ಆಗುತ್ತೆ, 32ನೇ ಕಂತಿನ ಹಣ ಬಿಡುಗಡೆ ಆಗಿದ್ದ ಟೈಮ್ ಅಲ್ಲಿ ಬಾಕಿ ಇರುವಂತಹ 31ನೇ ಕಂತಿನ ಹಣನು ಸಹ ಒಂದೇ ಸರಿ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಫಲಾನುಭವಿಗಳಿಗೆ ಯಾರಿಗಾದ್ರೆ 31ನೇ ಕಂತಿನ ಹಣ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಮತ್ತೆ 32ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗಿರುವಂತದ್ದು ಸಾಕಷ್ಟು ಫಲಾನುಭವಿಗಳಿಗೆ ಆಗಿದೆ. ಅಂಡ್ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇದುವರೆಗೂ ಸಹ 32ನೇ ಕಂತಿನ ಹಣ ಬಾಕಿ ಇದೆ. ಅಂತಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ 90% ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ಇದು 32ನೇ ಕಂತಿನ ಹಣ ಕುರಿತು ಇದ್ದಂತಹ ಅಪ್ಡೇಟ್. ಈಗ ನಾವು ಆಕ್ಚುಲ್ ಆಗಿ ಮಾತಾಡಬೇಕಿದ್ದಂತಹ 33ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 33ನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ಅಂದ್ರೆ ಇಲ್ಲ, 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಯಾವುದೇ ಹಣ ಆದ್ರೆ ಜಮಾ ಆಗ್ಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನಾನು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಬಂತು. ಬಟ್ ಯಾವ ಕಂತಿನ ಹಣ ಬಂತು? 32ನೇ ಕಂತಿನ ಹಣ ಬಂತು. 32ನೇ ಕಂತಿನ ಹಣ ಈಗಾಗಲೇ ಆಗಸ್ಟ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಿದ್ರು. ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಹಂತವಾಗಿ ಪ್ರತಿದಿನ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನಾನು 32ನೇ ಕಂತಿನ ಹಣ ಯಾರಿಗೆ ಬಾಕಿ ಇತ್ತು ಅಂತಹ ಫಲಾನುಭವಿಗಳಿಗೆ ಬಂದಿದೆ. ಅದನ್ನ ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆದ್ರೆ ಬಿಡುಗಡೆ ಮಾಡಿಲ್ಲ. ಇದುವರೆಗೂ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಳಿ. ಹಾಗಿದ್ರೆ 33ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ? ಸೊ ಇನ್ನೇನ್ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು. ಆಗಸ್ಟ್ ತಿಂಗಳು ಮುಗಿಯೋವರೆಗೂ ಆಗಸ್ಟ್ ತಿಂಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಯಾರಿಗಾದ್ರೆ ಪೆಂಡಿಂಗ್ ಇತ್ತು, ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ 33ನೇ ಕಂತಿನ ಹಣ ಬಿಡುಗಡೆ ಮಾಡಿಬಿಡ್ತಾರೆ. ಇಲ್ಲಿ ಕೆಲವೊಬ್ಬರಿಗೆ 32ನೇ ಕಂತಿನ ಹಣನೇ ಬಂದಿರೋದಿಲ್ಲ. ಸೊ ಅಂತಹ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ 32, 33ನೇ ಕಂತಿನ ಹಣ ಒಟ್ಟಿಗೆ 4,000 ಆದ್ರೆ ಬಿಡುಗಡೆ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನೋಡಿ, ನೀವು ಬೇರೆ ಕಡೆ ನೋಡ್ದಂತೆ, ಬೇರೆ ಕಡೆ ಕೇಳ್ದಂತೆ ಇನ್ಫಾರ್ಮೇಶನ್ ಒಟ್ಟಿಗೆ 4,000 ಆಗ್ಲಿ ಒಟ್ಟಿಗೆ 6,000 ಆಗ್ಲಿ ಬಿಡುಗಡೆ ಮಾಡೋದಿಲ್ಲ. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ 2,000 ಬರಬೇಕು. ಆ 2,000 ಹಣ ಆದ್ರೆ ನಿಮಗೆ ಬರುತ್ತೆ. ಅದು ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ, 33ನೇ ಕಂತಿನ ಹಣ. ಅದೇ ಟೈಮಲ್ಲಿ 32ನೇ ಕಂತಿನ ಹಣ ಯಾರಿಗಾದ್ರೂ ಬಾಕಿ ಇದ್ರೆ, ಈಗ ಈ ತಿಂಗಳು ಪೂರ್ತಿ ಹಾಕ್ತಾ ಹೋಗ್ತಾರೆ, ಮತ್ತೆ ಪೆಂಡಿಂಗ್ ಇರುವಂತವ್ರಿಗೆ 33ನೇ ಕಂತಿನ ಹಣ ಜೊತೆ ಸೇರಿ ಒಟ್ಟಿಗೆ 4,000 ಆದ್ರೆ ಜಮಾ ಮಾಡುವಂತದ್ದು. ಓಕೆನಾ? ಅಂಡ್ ಇನ್ನೊಂದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಯನ್ನ ಸ್ಟಾರ್ಟ್ ಮಾಡ್ತಾರಂತೆ. ಈಗಾಗ್ಲೇ ಸರ್ಕಾರ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ಕೊಂಡು ಫೈನಲ್ ಸ್ಟೆಪ್ ಅಲ್ಲಿ ಏನೋ ವೆರಿಫಿಕೇಶನ್ ಮಾಡ್ತಾ ಇದಾರಂತೆ. ಆ ಅಪ್ಲಿಕೇಶನ್ ಬಿಲ್ಡ್ ಮಾಡೋದ್ರಲ್ಲಿ ಅದನ್ನು ಮುಗಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಮರುಪರಿಶೀಲನೆ ಆಗೋವರೆಗೂ ಬರಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದ್ರ ಪಾಡ್ಗೆ ಅದು ಮರುಪರಿಶೀಲನೆಯನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಪಾಡ್ಗೆ ಇದು ಪ್ರತಿ ತಿಂಗಳು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಆದ್ರೆ ಹೋಗ್ತಾರೆ. ಓಕೆನಾ? ಸೊ ಮರುಪರಿಶೀಲನೆ ಅನ್ನುವಂಥದ್ದು ಕಂಪಲ್ಸರಿ ಮಾಡಿಸ್ಬೇಕು. ಯಾವಾಗಿಂದ ಮಾಡಿಸ್ಬೇಕು ಏನು ಅಂತ ಹೇಳಿ ಸರ್ಕಾರದ ಕಡೆಯಿಂದ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ. ಆ ಗೈಡ್ಲೈನ್ಸ್ ಕೊಟ್ಟಾಗ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಿ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.